ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಹಾಗೆ ಒಳಗೂ ಹೊರಗೂ ತುಂಬಿದ್ದೇನೆ ನಾನು. ಮಾಮೇವ ಸರ್ವಭೂತೇಷು ಬಹಿರಂತಹ ಅಪಾವೃತಂ. ಅದನ್ನು ಸಮಸ್ತ ಪ್ರಾಣಿಗಳನ್ನು ನೋಡಿದಾಗಲೂ ಇಷ್ಟೇ. ಎಷ್ಟು ಸಿಂಪಲ್ ಹೇಳಿದ ಕೃಷ್ಣ. ನಾವು ಪ್ರತಿಯೊಬ್ಬರನ್ನು ನೋಡ್ತೇವೆ. ನೋಡಿ, ಅವರಿಂಥವರು, ಇವರಂಥವರು, ಅವ್ರು ನಮ್ಮ ದೋಸ್ತು, ಇವ್ರು ನಮಗೆ ಆಗದವರು, ಇವರು ನಮ್ಮ ಶತ್ರುಗಳು. ಹೀಗೆ ಯಾರ್ಯಾರಿಗೋ ಏನೇನೋ ಡಿಫ್ರೆಂಟ್ ಶೇಡ್ಸ್, ಒಬ್ಬರಿಗೆ ನಮ್ಮದೇ ಆದಂಥ ಫೀಲಿಂಗನ್ನು ಹಚ್ಚಿಕೊಂಡು ನೋಡ್ತೇವೆ. ಕೃಷ್ಣ ಹೇಳ್ತಾನೆ, ಒಬ್ಬರು ನೋಡೋದು, ಯಾವುದನ್ನು ನೋಡಿದರೂ ದೇವರನ್ನು ನೋಡಬೇಕು ನೀನಲ್ಲಿ. ಇವರೊಳಗೂ ಭಗವಂತ ಇದ್ದಾನೆ, ಇವರ ಹೊಳಗೂ ಭಗವಂತ ಇದ್ದಾನೆ. ಇವ್ರು ನನ್ನ ಶತ್ರುಗಳಾಗೋದು ಹೇಗೆ? ನೀನು ಅವ್ರ ಶತ್ರುಗಳನ್ನು ನೋಡಬೇಡ, ಭಗವಂತನನ್ನು ನೋಡು. ಮತ್ತು ಅವರು ನನಗೆ ಅನ್ಯಾಯ ಮಾಡಿದರು, ಭಗವಂತ ಎಂದು ಅನ್ಯಾಯ ಮಾಡೋಲ್ಲ. ನಿನಗೆ ಏನಾಗಬೇಕೋ ಅವ್ರಿಗೇನು ಅದನ್ನು ಮಾಡಿಸ್ತಾನೆ. ಅದು ನಿನಗೆ ಅನ್ಯಾಯ ಮಾಡಿದಂತೆ ಯಾಕೆ ತಿಳ್ಕೊಳ್ತೀವಿ? ಏನೋ ಅದರಿಂದ ಒಂದು ಒಳ್ಳೆಯದಾಗಲಿಕ್ಕಿದೆ. ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ದುಃಖದ ಘಟನೆಗಳು ಕೂಡ ಒಂದು ರೀತಿಯ ನಮಗೆ ಅದು ಒಂದು ರೀತಿಯಿಂದ ಮುಂದೆ ಅದು ಒಳ್ಳೆಯದಾಗಲಿಕ್ಕೋಸ್ಕರವೇ ಆಗುತ್ತೆ. ಇದನ್ನು ನೀವು ಅನುಭವಿಸಬಹುದು. ನಾನು ಜೀವನದ ಉದ್ದಕ್ಕೆ ಅನುಭವಿಸಿದ್ದೇನೆ. ಜಗತ್ತಿನಲ್ಲಿ ಒಂದು ಮಾತು ನನಗೆ ಮನವರಿಕೆ ಆಗಿಬಿಟ್ಟಿದೆ. ವ್ಯಾಸರು ಹೇಳಿದ್ದು, ಏವಮಪ್ಯಶುಭಂ ಕರ್ಮ ನಭೂತಂ ನ ಭವಿಷ್ಯತಿ. ಕೆಟ್ಟದು ಆಗಬಾರದ್ದು ಅನ್ನೋದು ಈ ತನಕ ಆಗಲಿಲ್ಲ, ಇನ್ನೂ ಆಗೋಲ್ಲ. ಯಾವುದು ಆಗಬೇಕೋ ಅದಾಗತ್ತೆ. ನಮಗೆ ಆಗಬಾರದು ಅಂತ ಇರುತ್ತೆ. ಯಾಕಂದ್ರೆ ನಮಗೆ ತತ್ಕಾಲಕ್ಕೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮಗೆ ಇಷ್ಟ ಅಲ್ಲ, ಆದರೆ ಯಾವ ಅನಿಷ್ಟವೂ ಆಗೋದಿಲ್ಲ. ನಮಗೆ ಇಷ್ಟ ಅಲ್ಲದನ್ನು ಅನಿಷ್ಟ ನಾವು ತಗೊಳ್ತೇವೆ. ಆದರೆ ನಮ್ಮ ಇಷ್ಟ ಅನಿಷ್ಟಗಳಲ್ಲ, ಯೂನಿವರ್ಸಲ್ ಇಷ್ಟ ಅನಿಷ್ಟಗಳು ಬೇರೆ ಇರ್ತವೆ. ಆ ಯೂನಿವರ್ಸಲ್ ಇಷ್ಟ ಅನಿಷ್ಟಗಳಿಗೆ ತಕ್ಕಂತೆ ಪ್ರಪಂಚ ನಡೀತಾ ಇದೆ. ಅದನ್ನು ಆ್ಯಸ್ ಇಟ್ ಈಸ್ ಆಕ್ಸೆಪ್ಟ್ ಮಾಡು. ಅವಾಗ ಆಗಬಾರದ್ದು ಆಗುವುದೇ ಇಲ್ಲ ಎಲ್ಲೂ ಕೂಡ. ಇದು ನಮ್ಮದೇ ಭ್ರಮೆ. ಎಲ್ಲ ಆಗಬಾರದ್ದೇ ಆಗೋದು ಸ್ವಾಮಿ. ಕಲಿಕಾಲ ಯಾವ ಕಾಲದಲ್ಲೂ ಆಗಬಾರದ್ದು ಆಗುವುದಿಲ್ಲ, ಆಗಬೇಕಾದ್ದೇ ಆಗೋದು. ಆದ್ದರಿಂದ ಪ್ರತಿಯೊಂದರಲ್ಲಿ ಅದರಿಂದ ನನಗೆ ಏನೋ ಒಳ್ಳೆಯದು. ಅವರು ನನ್ನನ್ನು ವಿರೋಧಿಸುವ ಮೂಲಕ ನನ್ನ ಜೀವನದ ಗತಿಗೆ ಏನೋ ಒಂದು ಹೊಸ ಆಯಾಮವನ್ನು ಕೊಡಲಿಕ್ಕೋಸ್ಕರ ಭಗವಂತ ಇದನ್ನು ವ್ಯವಸ್ಥೆ ಮಾಡಿದ್ದಾನೆ. ಪ್ರತಿಯೊಬ್ಬರಿಂದಲೂ ನಾವು ಕಲೀಲಿಕ್ಕುಂಟು. ಪ್ರತಿಯೊಂದು ಭಗವಂತನ ಪ್ರತೀಕ.